ಮಾಮೂಲು ನೀರು ದೋಸೆ ತಿಂದು ಯಾವಾಗಲೂ ಬೇಜಾರಾಗಿದ್ದರೆ ಈ ಥರ ಒಮ್ಮೆ ನೀರು ದೋಸೆ ಟ್ರೈ ಮಾಡಿ. ಹಾಯ್, ನಾನು ಆಶಾ ಚಂದ್ರ ಭಟ್. ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಟೊಮೆಟೊ ಹಾಕಿ ರುಚಿಯಾದ ಹಾಗೂ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ನೀರು ದೋಸೆಯನ್ನು ಸುಲಭವಾಗಿ ಮಾಡೋದು ಹೇಗಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಮಾಮೂಲಾಗಿ ನಾವು ಬರೀ ಅಕ್ಕಿ ಹಾಗೂ ಕಾಯಿ ಹಾಕಿ ನೀರು ದೋಸೆ ಮಾಡ್ತೇವೆ. ನೀರು ದೋಸೆ ಬೇಡ ಅಂತ ಹೇಳೋರಿಗೆ ಅದನ್ನು ಮಾಮೂಲು ದೋಸೆ ಥರ ಕೂಡ ಒಯ್ದು ಕೊಡ್ಬೋದು. ಆ ಥರದ ಒಂದು ಹಿಟ್ಟನ್ನು ಮನೆಯಲ್ಲಿ ಹೇಗೆ ನಾವು ತಯಾರಿಸ್ಕೊಳ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಟೊಮೆಟೊ, ಒಂದು ಈರುಳ್ಳಿ, ಖಾರಕ್ಕೊಂದು 3 ಬ್ಯಾಡಗಿ ಮೆಣಸು, ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕೊತ್ತಂಬರಿ, ಅರ್ಧ ತೆಂಗಿನಕಾಯಿಯ ಹೂವು, ಹಾಗೆಯೇ ರುಚಿಗೆ ಬೇಕಾದಷ್ಟು ಉಪ್ಪು. ಇದಕ್ಕೆ 3 ಕಪ್ಪಷ್ಟು ಅಕ್ಕಿ ಹಾಕ್ಕೊಂಡಿದ್ದೇನೆ. ಇಷ್ಟು ಅಕ್ಕಿಗೆ ಇಷ್ಟು ಬೇಕಾಗ್ತದೆ. ನೀವು ಎಷ್ಟು ಅಕ್ಕಿ ಹಾಕ್ತೀರಂತ ನೋಡಿಕೊಂಡು ಅದರ ಪ್ರಮಾಣದಲ್ಲಿ ಇದರ ಅಳತೆಯನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು. ಈಗ ಎಲ್ಲವನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ಅದನ್ನು ರುಬ್ಬಿಕೊಳ್ಬೇಕು. ಈ ಎಲ್ಲ ಸಾಮಗ್ರಿಗಳು ನೀವು ಹಾಕುವ ಅಳತೆಗೆ ಹೆಚ್ಚು ಕಡಿಮೆ ಮಾಡಿಕೊಳ್ಳಿ. ನೀವು ಜಾಸ್ತಿ ಮಾಡೋಗಿದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಮಾಡೋಗಿದ್ರೆ ಕಡಿಮೆ ಹಾಕ್ಕೊಳ್ಳಿ. ನಾನಿಲ್ಲಿ ಆಲ್ಮೋಸ್ಟ್ ಒಂದು ಅರ್ಧ kg ಅಕ್ಕಿ ಅಂದಾಜಿಗೆ ಮಾಡ್ತಾ ಇದ್ದೇನೆ. ಇದನ್ನು 2 ಸತಿ ರುಬ್ತಾ ಇದ್ದೇನೆ. ಒಂದು ಸತಿ ಮಸಾಲೆ ಹಾಕಿ ಒಂದು ಸ್ವಲ್ಪ ಅಕ್ಕಿ ಹಾಕಿ ರುಬ್ಬಿಕೊಳ್ತಾ ಇದ್ದೇನೆ. ಮತ್ತೊಂದು ಸತಿ ಪ್ಲೇನ್ ಅಕ್ಕಿಯನ್ನು ರುಬ್ಬಿಕೊಳ್ತೇನೆ. ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಮಾತ್ರ ಹಾಕ್ಕೊಳ್ಳಿ. ತುಂಬ ನೀರು ಹಾಕಿದರೆ ಕಡಿಲಿಕ್ಕೆ ಕಷ್ಟ ಆಗ್ತದೆ. ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕು. ನಾವು ನೀರು ದೋಸೆ ಅಂತ ಹೇಳಿದ್ರೆ ಯಾವಾಗಲೂ ಅದನ್ನು ಎಷ್ಟು ನುಣ್ಣಗೆ ಸಾಧ್ಯವೋ ಅಷ್ಟು ನುಣ್ಣಗೆ ಅದನ್ನು ಪೇಸ್ಟ್ ಮಾಡಿಕೊಳ್ತೇವೆ. ಹಾಗೆಯೇ ಉಳಿದ ಅಕ್ಕಿಯನ್ನು ಕೂಡ ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಬಿಕೊಂಡು ಅದಕ್ಕೆ ಸೇರಿಸ್ಕೊಳ್ಳಿ. ಈಗ ನೋಡಿ, ನಾನು ಜಾಸ್ತಿ ನೀರು ಹಾಕಲಿಲ್ಲ. ಇದಕ್ಕೆ ದೋಸೆ ಹುಯ್ಯಲಿಕ್ಕೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನೀರು ಹಾಕ್ಕೊಂಡಿದ್ದೇನೆ. ಇನ್ನಿದನ್ನು ಅರ್ಧ ಭಾಗ ಮಾಡಿಕೊಂಡು ನೀರು ದೋಸೆಗೆ ನಮಗೆ ಜಾಸ್ತಿ ಹಿಟ್ಟು ತೆಳ್ಳಗಿರಬೇಕು, ಅದಕ್ಕೆ ಬೇರೆಯೇ ನೀರು ಹಾಕಿಕೊಳ್ತೇನೆ. ಇದೀಗ ನೋಡಿ, ಇದು ದೋಸೆ ಹುಯ್ಯಲಿಕ್ಕೆ ಸರಿ ಉಂಟು. ಇದಕ್ಕೆ ಇನ್ಸ್ಟೆಂಟಾಗಿ ಮಾಡೋದು. ಇದಕ್ಕೆ ಸೋಡಾ ಹುಡಿ ಆಗಲಿ ಅಥವಾ ಹುಳಿ ಬರ್ಸೋದಾಗಲಿ ಏನಿಲ್ಲ, ಹುದುಗು ಬರಲಿಕ್ಕೆ ಸಹ ಏನಿಲ್ಲ. ಇದಕ್ಕೆ ನೋಡಿ, ಈಗ ಅರ್ಧ ಹಾಕ್ಕೊಂಡು ಇದಕ್ಕೆ ಇನ್ನೊಂದು 1.5 ಗ್ಲಾಸ್ ನೀರು ಸೇರಿಸ್ಕೊಳ್ತೇನೆ. ನಮ್ಮ ನೀರು ದೋಸೆ ಹಿಟ್ಟು ತುಂಬ ತೆಳ್ಳಗಿರ್ತದೆ, ಹಾಗಾಗಿ ಅದಕ್ಕೆ ಇನ್ನೂ ಸಹ ನೋಡಿ 1 ಕಪ್ಪಷ್ಟು ಇನ್ನು ನೋಡಿಕೊಂಡು ಮತ್ತೆ ಪುನಃ ಬೇಕು ಅಂತಾದರೆ ಪುನಃ ಸೇರಿಸ್ಕೊಳ್ಳುವ. ಇದನ್ನು ಚೆನ್ನಾಗಿ ಪುನಃ ಮಿಕ್ಸ್ ಮಾಡಿಕೊಂಡು ಉಪ್ಪು ಪುನಃ ಬೇಕು ಅಂತಾದರೆ ಸೇರಿಸ್ಕೊಳ್ಳಿ. ಉಪ್ಪು ಇದೆ ಅಂತಾದರೆ ದೋಸೆಗೆ ಹಾಕಿದ್ದೆ ಸಾಕು. ಕೆಲವು ಸತಿ ನೀರು ಸೇರಿಸುವಾಗ ಉಪ್ಪು ಸ್ವಲ್ಪ ಕಡಿಮೆ ಆಗ್ತದೆ. ಹಾಗಾಗಿ ನೋಡಿ, ಈ 2 ಹಿಟ್ಟಿನ ಅಳತೆ ನೋಡ್ಕೊಳ್ಳಿ. ಉದ್ದಿನ ದೋಸೆ ಹಿಟ್ಟಿನ ಹದಕ್ಕೆ ಒಂದು, ಮತ್ತೊಂದು ತುಂಬ ತೆಳ್ಳಗೆ ನೀರು ದೋಸೆ ಹಿಟ್ಟಿನ ಹದಕ್ಕೆ. ಈಗ ತವ ಕಾಯಲಿಕ್ಕೆ ಇಟ್ಟಿದ್ದೇನೆ. ನೀರು ದೋಸೆ ಹೊಯ್ಯುವಾಗ ಯಾವಾಗಲೂ ತವ ಕಾದಿರಬೇಕು, ಇಲ್ಲದಿದ್ದರೆ ನೀರು ದೋಸೆ ಸರಿಯಾಗಿ ಬರೋದಿಲ್ಲ. ನಂತರ ಅದನ್ನು ನೋಡಿ ಈ ಥರ ತೆಳ್ಳಗೆ ಅದರ ಮೇಲೆ ಒಂದು ಸೌಟು ಹಿಟ್ಟು ಸ್ಪ್ರೆಡ್ ಮಾಡಿ ನೀರು ದೋಸೆ ಹುಯ್ದ ನಂತರ ಅದನ್ನು ಮುಚ್ಚಿ ಬೇಯಿಸಬೇಕು. ಮುಚ್ಚದಿದ್ದರೆ ಕೂಡ ಅದು ಸರಿಯಾಗಿ ಬೇಯುವುದಿಲ್ಲ. ಮೇಲಿಂದ ತುಪ್ಪ ಹಾಕ್ಕೊಂಡು ನೀರು ದೋಸೆಯನ್ನು ತಿರುಗಿಸಿ ಹಾಕುವ ಕ್ರಮ ಇಲ್ಲ, ಹಾಗೆಯೇ ಅದನ್ನು ಎಬ್ಬಿಸ್ಕೊಳ್ಳೋದು. ತಿರುಗಿಸಿ ಹಾಕಿದರೆ ಕೂಡ ತುಂಬ ರುಚಿಯಾಗಿರ್ತದೆ ಈ ದೋಸೆ. 2 ಕಡೆ ಬೇಯಿಸ್ಕೊಂಡ್ರೆ ಕೂಡ ತುಂಬ ಚೆನ್ನಾಗಿರ್ತದೆ. ನಾನಿದನ್ನು 2 ಕಡೆ ಬೇಯಿಸ್ಕೊಳ್ಳಿಲ್ಲ, ಒಂದು ಸೈಡ್ ಬೇಯಿಸ್ಕೊಂಡು ನಂತರ ತೆಗಿತಾ ಇದ್ದೇನೆ. ಸರಿಯಾಗಿ ಗರಿ ಗರಿ ಆಗೋವರೆಗೆ ಬೇಯಿಸಿ. ನೋಡಿ ಎಷ್ಟು ಸುಲಭವಾಗಿ ಎದ್ದು ಬರ್ತದೆ ಅಂತ ಹೇಳ್ಕೊಂಡು. ಅರ್ಧ ಬೇಯಿಸಿದರೆ ದೋಸೆ ಹರಿದು ಹೋಗ್ತದೆ. ಕರೆಕ್ಟಾಗಿ ತಳಭಾಗ ಬಿಟ್ಟು ಬರೋವರೆಗೆ ಗರಿ ಗರಿಯಾಗಿ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ನಮ್ಮ ರುಚಿಯಾದ ನೀರು ದೋಸೆ ರೆಡಿ ಆಯಿತು. ಈಗ ನೋಡಿ, ಅದೇ ದೋಸೆ ಹಿಟ್ಟನ್ನು ದೋಸೆ ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತೇನೆ. ತವದಲ್ಲಿ ಎಣ್ಣೆ ಪಸೆ ಜಾಸ್ತಿ ಉಂಟು ಅಂತಾದರೆ ಅದನ್ನು ಬಟ್ಟೆಯಿಂದ ಅಥವಾ ಒಂದು ಸ್ವಲ್ಪ ಮೇಲಿಂದ ನೀರು ಹಾಕಿ ಅದನ್ನು ತೆಗೀರಿ. ಇಲ್ಲ ಅಂತಾದರೆ ದೋಸೆ ಹುಯ್ಯುವಾಗ ಅದು ಹುಯ್ಯಲಿಕ್ಕೆ ಸರಿ ಬರೋದಿಲ್ಲ. ನೋಡಿ ಈ ಥರ ಆಗ್ತದೆ. ದೋಸೆ ಹುಯ್ಯುವಾಗ ಮಧ್ಯ ಮಧ್ಯ ತೂತು ಬೀಳ್ತದೆ. ಇದಕ್ಕೆ ಮೇಲಿಂದ ತುಪ್ಪ ಹಾಕ್ಕೊಂಡು 2 ಕಡೆಯನ್ನು ಕೂಡ ಬೇಯಿಸ್ಕೊಂಡ್ರೆ ಟೊಮೆಟೊ ದೋಸೆ ರೆಡಿ ಆಯಿತು. ನೀರು ದೋಸೆ ಇಷ್ಟ ಇರೋರಿಗೆ ನೀರು ದೋಸೆ ಕೊಡ್ಬೋದು. ನೀರು ದೋಸೆಯಾ ಅಂತೇಳಿ ರಾಗ ಎಳೆಯುವವರಿಗೆ ದೋಸೆ ಮಾಡಿ ಕೊಡ್ಬೋದು. ಈ ಥರ ನೋಡಿ, ನಮ್ಮ ರುಚಿಯಾದ ಟೊಮೆಟೊ ನೀರು ದೋಸೆ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಹಾಗೆಯೇ ನಿಮಗೆ ಈ ನೀರು ದೋಸೆ ಹೇಗೆ ಅನ್ನಿಸ್ತು ಅಂತ ಹೇಳೋದನ್ನು ಕಮೆಂಟ್ ಮಾಡಲಿಕ್ಕೆ ಖಂಡಿತ ಮರಿಬೇಡಿ.
ನೀವು ಎಲ್ಲಿಂದ ನೋಡ್ತಾ ಇದ್ದೀರಿ, ನಮ್ಮ ಚಾನಲ್ ಹೇಗೆ ಬರ್ತಿದೆ ಅದನ್ನು ಕೂಡ ತಿಳಿಸಿ ನಮಗೆ. ಧನ್ಯವಾದಗಳು.